ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಮಾರ್ನಿಂಗ್ ಇದ್ದಿದ್ದು ತುಂಬಾ ಲೇಟಾಗಿತ್ತು. ಹಾಗಾಗಿ ಸ್ವಲ್ಪ ಅರ್ಜೆಂಟಿಗೆ ಚಿತ್ರಾನ್ನ ಎಲ್ಲ ಮಾಡಿಕೊಂಡು ಮಗಳಿಗೆ ಟಿಫನಿಗೆ ಹಾಕಬೇಕಿತ್ತು. ಸ್ನ್ಯಾಕ್ಸ್ ಎಲ್ಲ ತುಂಬಿ ಮಗಳನ್ನ ಈ ಥರ ರೆಡಿ ಮಾಡಿದ್ದೆ. ಒಬ್ಬಳೇ ಮಿರರ್ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ಲು. ಅದಕ್ಕೆ ಏನು ಮಗಳು ಅದು ಅಂತ ಏನು ಹೇಳ್ತಾ ಇದ್ದಾಳೆ, ಬಟ್ ಏನು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಏನು ಅಂತ ನಾನು ಕೇಳ್ತಾ ಇದ್ದೆ. ಹಾಗೆಯೇ ಕಲರ್ ಡ್ರೆಸ್ ಹಾಕಿ ಸ್ಕೂಲ್ಗೆ ನಮಗೂ ಬೇಜಾರಾಗಿ ಹೋಗಿದೆ. ಮತ್ತು ಮಳೆಯಲ್ಲಿ ಬೇಗನೆ ಬಟ್ಟೆಗಳು ಸಮೇತ ಒಣಗೋದಿಲ್ಲ. ಯೂನಿಫಾರ್ಮ್ ಕೊಟ್ಟಿರಲಿಲ್ಲ, 2 ಮಂತ್ ಆಯಿತು ಕ್ಲಾಸ್ ಸ್ಟಾರ್ಟ್ ಆಗಿ. ಹಾಗಾಗಿ ಹಸ್ಬೆಂಡು ಫೋನ್ ಮಾಡಿ ಕೇಳಿದರು ಯೂನಿಫಾರ್ಮ್ ಯಾಕೆ ಕೊಟ್ಟಿಲ್ಲ ಅಂತ. ಹಾಗಾಗಿ ಯೂನಿಫಾರ್ಮ್ನ ಕೊಡ್ತೀವಿ ಅಂತೇಳಿ ಇವತ್ತು ಹೇಳಿದರು. ನೋಡೋಣ ಕೊಟ್ಟಿದ್ದಾರೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಸ್ಟಿಚಿಂಗ್ ಮಾಡಿದರು. ಹಾಗೆಯೇ ಮಗಳು ಕ್ಲಾಸ್ಗೆ ಹೊರಟಳು. ಆಟೋ ಬಂತು, ಆಟೋನ ಕಳಿಸ್ಬಿಟ್ಟು ಈಚೆ ಬಂದೆ ನಾನು. ಮತ್ತು ಕೆಲಸ ಎಲ್ಲ ಆಗಬೇಕಿತ್ತು, ಬಟ್ಟೆ ವಾಶ್ ಮಾಡಿ. ನೆಕ್ಸ್ಟ್ ಬಂದು ಇನ್ನು ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ಚಪಾತಿ ಮಾಡ್ಕೊಂಡಿದ್ದೆ. ನಾನು ಚಪಾತಿನ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಚಪಾತಿ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಮತ್ತು ಸೊಪ್ಪಿನ ಪಲ್ಯನ ಮಾಡಿಕೊಂಡೆ. ಸೊಪ್ಪು ನಾವು ಹೊರಗಡೆ ತಂದಿರಲಿಲ್ಲ, ಮನೆಯದೇ ಆಗಿತ್ತು. ಊರಿಂದ ಕುಯ್ಕೊಂಡು ಬಂದಿದ್ದೆ. ಊರಲ್ಲಿ ಹೊಲದಲ್ಲಿ ಇತ್ತು, ಹಾಗಾಗಿ ಅದನ್ನು ತೊಗೊಂಡು ಬಂದೆ. ಸೊಪ್ಪಲ್ಲಿ ಎಲ್ಲ ಮಾಡ್ಕೊಂಡಿದ್ದೆ. ಹಾಗೆ ಮೊಳಕೆ ಕಟ್ಟಿದ್ದು ಹುಳಿಕಾಳಿತ್ತು, ಹುಳಿಕಾಳು ಸಾಂಬಾರು ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡಿಕೊಂಡೆ. ಯಾಕೆ ಅಂದರೆ ಬೇಗ ಮಾಡ್ಕೊಂಡಿದ್ದೆ, ಇನ್ನು ಮಗಳು ಸಂಜೆ ಬಂದರೆ ಊಟ ಕೇಳ್ತಾಳೆ ಅಂತೇಳಿ ಮಾಡಿಕೊಂಡೆ. ನಿಜವಾಗ್ಲೂ ಮೊಳಕೆ ಕಟ್ಟಿದ ಹುಳಿಕಾಳು ಸಾರು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ನೋಡಿ. ಹಾಗೆಯೇ ಮೊಸರು ಸಮೇತ ಇತ್ತು. ಹಾಗಾಗಿ ಕರೆಂಟ್ ಇಲ್ದಿದ್ದ ಕಾರಣ ಮೊಸರು ಹಾಳಾಗ್ತದೆ ಅಂತೇಳಿ ಮೊಸರು ಸಾಂಬಾರು ಸಮೇತ ಮಾಡಿಕೊಂಡೆ. ಹಾಗೆ ಲಿಪ್ಟನ್ ಗ್ರೀನ್ ಟೀನ ಸ್ವಲ್ಪ ಕುಡಿಯೋಣ ಅಂಥೇಳಿ ಕುಡ್ಕೊಂಡೆ. ಯಾಕೆಂದರೆ ಬೆಳಗ್ಗೆನೇ ಸ್ವಲ್ಪ ನೀರು ಕುಡ್ದಿರಲಿಲ್ಲ, ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಕುಡಿಯೋಣ ಅಂಥೇಳಿ ಕುಡ್ಕೊಂಡೆ. ಏಕೆ ಬೆಳಗ್ಗೆ ತುಂಬ ಲೇಟಾಗಿತ್ತು. ಇವಾಗ ಸ್ವಲ್ಪ ಚಳಿ ಇದರಿಂದ ಹೇಳೋದು ಸ್ವಲ್ಪ ಸೋಮಾರಿತನ ಆಗಿದೆ. ಹಾಗೆ ಮಕ್ಕಳನ್ನು ಕ್ಲಾಸಿಂದ ಬಂದಳು. ಹಸ್ಬೆಂಡ್ ನೋಡಿ ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದಾರೆ ಆಟೋ. ಏಕೆಂದರೆ ಇಲ್ಲಿ ಈ ಕಡೆ ವ್ಯಾನ್ ಮಾಡಿಲ್ಲ, ಈ ಕಡೆ ಸ್ವಲ್ಪ ಬೇರೆ ಮಕ್ಕಳು ಸ್ವಲ್ಪ ಕಮ್ಮಿ ಇರೋದ್ರಿಂದ ಹಾಗಾಗಿ ಆಟೋ ಓನಾಗಿ ಆಟೋ ಮಾಡಿದ್ದೀವಿ. ಇಲ್ಲಿ ಅವ್ರದ್ದೇ ಆಟೋ. ಹಾಗಾಗಿ ಯಾವ ಸ್ಕೂಲು ಅಂತ ಕೇಳ್ತೀರಾ, ಸಿದ್ದಾಪುರದಲ್ಲಿ ಸೆಂಟೆನ್ಸ್ ಸ್ಕೂಲ್. ತುಂಬಾ ಚೆನ್ನಾಗಿದೆ, CBSE ಇದೆ. ತುಂಬಾ ನಿಜವಾಗ್ಲೂ ಎಜುಕೇಷನ್ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈ ಟೆಸ್ಟಲ್ಲೂ ಸಮೇತ ನನ್ನ ಮಗಳು ಚೆನ್ನಾಗಿ ಸ್ಕೋರ್ ಮಾಡಿದ್ದಾಳೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಫಸ್ಟ್ ಸ್ಟ್ಯಾಂಡರ್ಡ್ ಈ ಸಲ. ನನ್ನ ಮಕ್ಕಳು ಬಂದಳು ಕ್ಲಾಸಿಂದ. ಹಾಗೆಯೇ ಬ್ಯಾಗು ತುಂಬ ತೂಕ ಇತ್ತು. ಬ್ಯಾಗಲ್ಲಿ ಏನಿದೆ ಅಂತ ನಾವು ನೋಡೋಣ. ಅದರಲ್ಲಿ ಯೂನಿಫಾರ್ಮ್ ಕೊಟ್ಟಿದ್ದರು. ಹಾಗೆಯೇ ಮಗಳಿಗೆ ಆಗುತ್ತೋ ಇಲ್ವಾ ಅಂತ ಹೇಳಿ ಹಾಕಿ ನೋಡಿದೆ ನಾನು ಯೂನಿಫಾರ್ಮ್ನ. ಯೂನಿಫಾರ್ಮ್ ಈ ರೀತಿಯಾಗಿತ್ತು, ಸ್ವಲ್ಪ ದೊಡ್ಡದಾಗ್ತಾಯಿತ್ತು. ಹಾಗೆಯೇ ಯೂನಿಫಾರ್ಮ್ ಹಾಕ್ಕೊಂಡು ಈ ಥರ ಅವತಾರ ಆಡ್ತಾ ಇದ್ಲು ನನ್ನ ಮಗಳು. ಅಂದರೆ ಬ್ಯಾಕ್ ಸೈಡಲ್ಲಿ ದಾರ ಕೊಟ್ಟಿದ್ದಾರೆ ಕಟ್ಟೋದಕ್ಕೆ. ಬ್ಯಾಕ್ ಸೈಡ್ ದಾರ ಕಟ್ಟಿದರೆ ಸರಿಯಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ದೊಡ್ಡದಾಗಿದೆ. ಬೆಳೆಯೋ ಮಕ್ಕಳಲ್ವ, ಸ್ವಲ್ಪ ದೊಡ್ಡದಾಗಿ ಇರಬೇಕು ನೋಡಿ. ಅಲ್ಲಿ ಅವಳು ತೋರಿಸ್ತಾ ಇದ್ದಾಳಲ್ಲ, ಆ ಪ್ಲೇಸಲ್ಲಿ ಅವ್ರ ಸ್ಕೂಲ್ ನೇಮ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ಟೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ಇದಾಗಿತ್ತು.